ಏಚೆ ದಾರಿಯಲ್ಲಿ ಕಂಡವನನ್ನು ಒಳಗೆ ಕರೆಯದೇ ಇರುವ ವಿದುರ ಅಲ್ಲ ನಾನು. ಕೃಷ್ಣ ನಮ್ಮಲ್ಲಿಗೂ ಬರಬಹುದು ಅಂತ ಅಚ್ಚರಿಯಲ್ಲೇ ಇಷ್ಟು ಹೊತ್ತು ತಟಸ್ಥದ ಹಾಗೆ ವ್ಯವಹರಿಸಿ ಸ್ವಲ್ಪ ವಿನೋದದಿಂದ ನಿನ್ನಲ್ಲಿ ಮಾತನಾಡಿದ್ದಷ್ಟೇ ಆದೀತು ದೇವರೇ. ಯಾಕಂದ್ರೆ ಹೀಗಿದ್ದಾಗ ನಾವು ಸ್ವಲ್ಪ ಹೀಗೆ ಮಾತಾಡಿದ್ರೆ ಇಹಕ್ಕೆ ಬರುವುದಕ್ಕಾಗ್ತದೆ. ಹೌದು, ಅರ್ಥವಾಯಿತು. ಇಲ್ಲದಿದ್ರೆ ನೀನು ಪರದಲ್ಲೇ ಇರ್ತಿ ಅಂತ. ಆಹಾ ದೇವರೇ, ಇಹ ಪರಗಳೆರಡು ನಿನ್ನೊಳಗಿರುವಾಗ ಎಲ್ಲಿದ್ದರೂ ನಿನ್ನಲ್ಲೇ ಇರುವುದಲ್ಲವ ನಾನು. ತಂದೆ, ಕೃಷ್ಣ ಪರಮಾತ್ಮ ನನ್ನ ಮನೆಯಂಗಳಕ್ಕೆ ಬಂದಿದ್ದಾನೆ ಅಂತ ಆದ್ಮೇಲೆ ಅಚ್ಚರಿ ಆಗದೆ ಇದ್ದೀತೋ ಹೇಳು. ಹಸ್ತಿನಿಗೆ ಬರುತ್ತಾನೆ ಅಂತ ಮಾತ್ರ ಎಲ್ಲರೂ ಕಾಯುತ್ತಾ ಇದ್ದದ್ದು. ಆದರೂ ಎಲ್ಲರಿಗೊಂದು ಮನದಲ್ಲಿ ನಿರೀಕ್ಷೆ ಇತ್ತು, ನಮ್ಮ ಮನೆಗೆ ಬಂದಾನೋ ಏನೋ ಅಂತ. ಕೆಲವರು ಹಾಗೂ ನಿರೀಕ್ಷೆ ಇಟ್ಟುಕೊಂಡಿದ್ರು ಅಲ್ಲವೋ? ಅದನ್ನು ತಿಳಿಯದವ ನೀನಲ್ಲ. ಆದರೆ ಯಾವ ನಿರೀಕ್ಷೆಯನ್ನು ಇಟ್ಟುಕೊಳ್ಳದೆ ಕಣ್ಣಲ್ಲಿ ಕಾಣುವುದಕ್ಕೆ ಭಗವಂತ ಸಿಕ್ಕಿದರೆ ಸಾಕು ಅಂತ ಭಾವಿಸುತ್ತಾ ಇದ್ದ ನಮ್ಮದೊಂದುಂಟು. ನೀವು ಹೇಗೂ ಆ ಊರಿಗೆ ಬರ್ತೀರಲ್ಲ, ಬಂದ್ರೆ ನಮ್ಮ ಮನೆಗೂ ಬನ್ನಿ ಅಂತ ಹೇಳುವವರಿಗೆ ನಾನು ಹೋಗುದಿಲ್ಲ. ನಮ್ಮ ಮನೆಗೆ ಬರುವುದಕ್ಕೆ ಬೇಕಾಗಿ ಈ ಊರಿಗೆ ಬನ್ನಿ ಅಂತ ಹೇಳಿದ್ರೆ ಬರ್ಬೋದು ಅಷ್ಟೇ. ದೇವರೇ, ಮನದಲ್ಲಿ ನೀನು ನಮ್ಮ ಮನೆಗೆ ಬರಬೇಕು ಅಂತಿದ್ರು ಕೂಡ